ಮೊದಲನೆಯದಾಗಿ ಎಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಹೇಳಿದ್ದೆ ಇವತ್ತು ಶಿವರಾತ್ರಿ ಹಬ್ಬದಂದು ಇವತ್ತಿಂದ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ. ಅದೇ ರೀತಿ ನೀವು ಇಲ್ಲಿ ಕಾಮೆಂಟ್ ಕೂಡ ನೋಡಬಹುದು. ಇಲ್ಲಿ ಸುಮಾರು ಜನರು ಕಾಮೆಂಟ್ ಮಾಡಿದ್ದಾರೆ. ನೋಡಿ ಯಾರ್ಯಾರು ಕಾಮೆಂಟ್ ಮಾಡಿದ್ರು ನಿಮಗೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾನೆ. ಯಾಕಂತಂದ್ರೆ ನಿಮ್ಮ ಒಂದು ಕಾಮೆಂಟು ಇನ್ನೊಬ್ಬರಿಗೆ ಒಂದು ನಂಬಿಕೆಯಾಗಿರುತ್ತೆ. ಹಾಗಾಗಿ ಈ ವಿಡಿಯೋಕ್ಕೆ ಪ್ರತಿಯೊಬ್ಬರು ಕೂಡ ತಪ್ಪದೆ ಕಾಮೆಂಟನ್ನು ಮಾಡಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿತ್ತು ಅಂತಂದ್ರೆ ದಯವಿಟ್ಟು ಇಗ್ನೋರ್ ಮಾಡದೆ ಅದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇದರಿಂದ ಮತ್ತೊಬ್ಬರಿಗೆ ಹೆಲ್ಪ್ ಆಗುತ್ತೆ. ನೋಡಿ ಸ್ನೇಹಿತರೆ ನೆನಪಿನಲ್ಲಿ ಇಟ್ಕೊಳ್ಳಿ, ನಾಳೆ ನಿಮ್ಮ ಖಾತೆಗಳಿಗೆ 11:30 ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ 4,000 ರೂಪಾಯಿ ಹಣನು ಕೂಡ ನಾಳೆನೂ ಕೂಡ ನಿಮಗೆ ಜಮೆ ಆಗಲಿದೆ. ಹೌದು, ಇವತ್ತು ಯಾವ ರೀತಿ ನಿಮಗೆ ಹಣ ಜಮೆ ಆಯ್ತಲ್ಲ ಅದೇ ರೀತಿ ನಾಳೆನೂ ಕೂಡ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 16 ಮತ್ತು 17ನೇ ಕಂತಿನ ಹಣ ಟೋಟಲ್ ಆಗಿ 4,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ನೇರವಾಗಿ ಜಮೆ ಆಗಲಿದೆ. ಇದರ ಬಗ್ಗೆ ಬಂದಿರುವಂತಹ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸಿಕೊಡ್ತಾನೆ. ವೀಕ್ಷಕರೇ, ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್. ಕೇವಲ ಈ ಒಂದು ವಿಡಿಯೋ 4 ರಿಂದ 5 ನಿಮಿಷದ ಒಳಗೆ ಇರುತ್ತೆ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ನೀವು ಲೈಕು, ಶೇರು ಅಥವಾ ಸಬ್ಸ್ಕ್ರೈಬ್ ಮಾಡಿದ್ರೂ ಪರವಾಗಿಲ್ಲ, ಸೊ ಮಾಡದೆ ಇದ್ರೂ ಕೂಡ ಪರವಾಗಿಲ್ಲ. ಸೊ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ನೀವು ಕೊನೆಯವರೆಗೂ ಕೂಡ ನೋಡಿಬಿಟ್ಟು ನಿಮಗೆ ಗೊತ್ತಿರೋದಂತಹ ಮಾಹಿತಿನ ತಿಳ್ಕೊಳ್ಳಿ. ನೋಡಿ ಯಾವ ಒಂದು ಮಹಿಳೆಯರಿಗೆ ನಾಳೆ ಬರ್ತಾ ಇದೆ ಮತ್ತೆ ನಿಮಗೆ ಬಂದಿಲ್ಲ ಅಂತಂದ್ರೆ ನೀವು ಏನು ಮಾಡಬೇಕು ಅನ್ನೋದನ್ನ ತಿಳಿಸಿಕೊಡ್ತಾನೆ. ಸ್ನೇಹಿತರೆ ನೋಡಿ, ಈ ಒಂದು ವಿಡಿಯೋ ನಿಮಗೆ ಎಷ್ಟೊಂದು ಇಂಪಾರ್ಟೆಂಟ್ ಅಂತಂದ್ರೆ ನೀವೇ ಹೇಳ್ತೀರಾ, ಆಮೇಲೆ ನೀವೇ ಥ್ಯಾಂಕ್ ಯು ಸೋ ಮಚ್ ಅಂತ ಕಾಮೆಂಟ್ ಮಾಡ್ತೀರಾ. ಹೌದು, ಹಿಂದಿನ ವಿಡಿಯೋದಲ್ಲೂ ಕೂಡ ನಾನು ಹೇಳಿದ್ದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇವತ್ತು ಜಮೆ ಆಗುತ್ತೆ ಅಂತ. ಅದೇ ರೀತಿ ಇವತ್ತು ಜಮೆ ಆಗಿದೆ. ನಾಳೆ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಈ ಒಂದು 16ನೇ ಕಂತಿನ ಹಣ ಸುಮಾರು 11:30 ಮೇಲ್ಪಟ್ಟು ಜಮೆ ಆಗಲಿದೆ. ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಇದು ಜಮೆ ಆಗಲಿದೆ. ಇನ್ ಕೇಸ್ ನಿಮಗೆ ಇನ್ನೂ ಕೂಡ ಈ ಹಣ ಜಮೆ ಆಗಿಲ್ಲ ಅಂತಂದ್ರೆ ನೀವೇನು ಮಾಡಬೇಕು ಎಲ್ಲ ಮಾಹಿತಿಯನ್ನು ತಿಳಿಸಿಕೊಡ್ತಾನೆ. ಸ್ನೇಹಿತರೆ ನೋಡಿ, ಅದಕ್ಕಿಂತ ಮೊದಲು ನೋಡಿ, ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದಾರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದು. ನೀವು ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನ ಆಲ್ ಅಂತ ಸೆಲೆಕ್ಟ್ ಕೂಡ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ತಪ್ಪದೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ, ಇದರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಅದೇ ರೀತಿ ನೋಡಿ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಮಾತ್ರನೇ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ನಾನು ಕೇವಲ 700 ಲೈಕ್ಗಳನ್ನು ಮಾತ್ರ ನಿಮ್ಮಿಂದ ಕೇಳ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಇಗ್ನೋರ್ ಮಾಡಿದೆ, ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ಓಕೆ, ಬನ್ನಿ, ಬಂದಿರುವಂತಹ 2 ರಿಂದ 3 ಮಾಹಿತಿಗಳಿದಾವೆ, ಚಿಕ್ಕ ಮಾಹಿತಿಗಳಿದಾವೆ. ಈ ವಿಡಿಯೋನು ಕೂಡ ಚಿಕ್ಕದಾಗಿರುತ್ತೆ, ನಿಮ್ಮ ಟೈಮ್ ಎಲ್ಲೂ ಕೂಡ ವೇಸ್ಟ್ ಆಗೋದಿಲ್ಲ. ಸೊ ಬನ್ನಿ, ನಾಳೆ ನಿಮ್ಮ ಖಾತೆಗಳಿಗೆ 11:30 ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಡೈರೆಕ್ಟ್ ಆಗಿ 2,000 ಪ್ಲಸ್ 2,000 ರೂಪಾಯಿ ಹಣ 4,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಲಿದೆ. ನಾಳೆ ಯಾವ ಒಂದು ಮಹಿಳೆಯರಿಗೆ ಜಮೆ ಆಗಲಿದೆ ಅಂತ ತಿಳಿಸಿಕೊಡ್ತೇನೆ. ನೋಡಿ ಸ್ನೇಹಿತರೆ, ಇದುವರೆಗೂ ಕೂಡ ಯಾವ ಒಂದು ಮಹಿಳೆಯರು 1 ರಿಂದ 15ನೇ ಕಂತಿನ ಹಣವನ್ನು ಪಡೆದುಕೊಂಡಿದ್ದಾರೆ ಅಂತಹ ಒಂದು ಮಹಿಳೆಯರಿಗೆ ಇದು 16 ಮತ್ತು 17ನೇ ಕಂತಿನ ಹಣ ಬರ್ತಾ ಇದೆ. ಸೊ ಇದೊಂದು ಮೊದಲನೆಯ ಒಂದು ಅಪ್ಡೇಟ್ ಆಗಿರುತ್ತೆ. ಇದು ನಿಮಗೆ ಕೆಲವೊಬ್ಬರಿಗೆ ಇದು ಗೊತ್ತಿದೆ. ಆದರೆ ಇವಾಗ ಎರಡನೆಯ ಒಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ನಾಳೆ ಸ್ನೇಹಿತರೆ ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಬರ್ತಾ ಇದೆ ಅಂತ ತಿಳಿಸಿಕೊಡ್ತಾನೆ. ಸೊ ಇದನ್ನು ನಾನು ಕೊನೆಗೆ ತಿಳಿಸಿಕೊಡ್ತೇನೆ. ಸೊ ಈ ವಿಡಿಯೋಕ್ಕೆ ತಪ್ಪದೆ ಲೈಕ್ ಅನ್ನು ಮಾಡಿ. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಈ ಒಂದು 16 ಮತ್ತು 17ನೇ ಕಂತಿನ ಹಣ ಇವಾಗ ನಿಮ್ಮ ಖಾತೆಗಳಿಗೆ ಇದು ಡೈರೆಕ್ಟ್ ಆಗಿ ನೇರವಾಗಿ ಜಮೆ ಆಗ್ತಾ ಇರುವಂಥದ್ದು. ನೋಡಿ, ಇವಾಗ ನಿಮ್ಮ ತಾಲೂಕಿಗೆ ಇದು ಬಂದಿದೆ. ಹೌದು, ನಿಮ್ಮ ಹತ್ತಿರದಲ್ಲಿನೇ ಇದು ಗೃಹಲಕ್ಷ್ಮಿ ಹಣ ಇದೆ ಅಂತಂದ್ರೆ ನಿಮ್ಮ ಸಮೀಪದಲ್ಲಿ ಇರುವಂತಹ ನಿಮ್ಮ ತಾಲೂಕು ಕಚೇರಿಗೆ ಈ ಗೃಹಲಕ್ಷ್ಮಿ ಹಣವನ್ನು ಇಲ್ಲಿ ವರ್ಗಾವಣೆ ಮಾಡಲಾಗಿದೆ. ನಿಮ್ಮ ಒಂದು ತಾಲೂಕು ಆಫೀಸಿನಿಂದ ನಿಮ್ಮ ಒಂದು ಖಾತೆಗಳಿಗೆ, ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಈ ಒಂದು 16ನೇ ಹಾಗೂ 17ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಬೇಕು. ಸ್ನೇಹಿತರೆ, ನೀವು ಎಷ್ಟೋ ಜನ ಕೇಳಬಹುದು 18ನೇ ಕಂತಿನ ಹಣ ಕೂಡ ಜಮೆ ಆಗಬೇಕು ಅಂತ. ಸ್ನೇಹಿತರೆ ನೋಡಿ, ಹಿಂದಿನ ತಿಂಗಳ ಹಣವನ್ನು ಈ ತಿಂಗಳಿನ ಹಣವನ್ನು ಮುಂದಿನ ತಿಂಗಳು, ಈ ರೀತಿ ಒಂದು ಪ್ರೊಸೆಸ್ ಅನ್ನೋದಾದ್ರೆ ಇದೆ. ನೋಡಿ, ಇವರು ಎಂಡಿಗೆ ಅಂತಂದ್ರೆ ಇದು ಫೆಬ್ರವರಿ ಎಂಡ್ ಅಲ್ವಾ. ಸೊ ನಿಮಗೆ ಇದು ಡಿಸೆಂಬರ್ ಮತ್ತು ಜನವರಿ ತಿಂಗಳಿನ ಹಣ ನಿಮ್ಮ ಖಾತೆಗಳಿಗೆ ಬರಬೇಕು. ಇದು ಫೆಬ್ರವರಿ ಎಂಡಿಂಗ್ ಅಂತಂದ್ರೆ ಇದು ಮಾರ್ಚ್ ತಿಂಗಳಿನ ಒಂದು ಮೊದಲನೆಯ ಒಂದು ವಾರದಿಂದಲೇ ಇದು ಕನ್ಸಿಡರ್ ಆಗುತ್ತೆ. ಹಾಗಾಗಿ ನಿಮ್ಗೆ ಅಲ್ಲಿವರೆಗೂ ಕೂಡ 18ನೇ ಕಂತಿನ ಹಣ ಕನ್ಸಿಡರ್ ಆಗೋದಿಲ್ಲ. ಅಲ್ಲಿವರೆಗೂ 16 ಮತ್ತು 17ನೇ ಕಂತಿನ ಹಣ ಮಾತ್ರ ನಿಮಗೆ ಬರಬೇಕು. ಈ 2 ಕಂತುಗಳ ಹಣವನ್ನು ನಾಳೆ ನೀವು ಪಡೆದುಕೊಳ್ತೀರಾ. ನೋಡಿ, ಯಾರು ಈ ವಿಡಿಯೋಕ್ಕೆ ಲೈಕ್ ಮಾಡಿದ್ರು ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಇವಾಗ ವಿಷಯಕ್ಕೆ ಬರ್ತಾನೆ. ನಾಳೆ ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಇದು ಬರ್ತಾ ಇದೆ. ಇನ್ ಕೇಸ್ ನಿಮಗೆ ಹಣ ಬಂದಿಲ್ಲ ಅಂತಂದ್ರೆ ನೀವು ಏನು ಮಾಡಬೇಕು, ಈ 2 ಮಾಹಿತಿಯನ್ನು ತಿಳಿಸಿಕೊಡ್ತಾನೆ. ಬನ್ನಿ ಸ್ನೇಹಿತರೆ, ನೋಡಿ, ಫಸ್ಟ್ ಆಫ್ ಆಲ್ ನಿಮಗೆ ಹಣ ಬಂದಿಲ್ಲ ಅಂತಂದ್ರೆ ನೀವು ಏನು ಮಾಡಬೇಕು ಅನ್ನೋದನ್ನ ತಿಳಿಸಿಕೊಡ್ತಾನೆ. ನೋಡಿ ಸ್ನೇಹಿತರೆ, ನಿಮಗೆ ಎಲ್ಲ ಒಂದು ಕಂತುಗಳ ಹಣ ಬಂದ್ಬಿಟ್ಟು ಈ ಒಂದು 16 ಮತ್ತು 17ನೇ ಕಂತಿನ ಹಣ ಮಾತ್ರನೇ ಬಂದಿಲ್ಲ ಅಂತಂದ್ರೆ ನೀವು ಏನು ಕೂಡ ಡೋಂಟ್ ವರಿ ಅಂತ ಹೇಳ್ತಾನೆ ನಿಮ್ಗೆ. ಯಾಕಪ್ಪ ಅಂತಂದ್ರೆ ನಿಮಗೆ ಇದು ಡೈರೆಕ್ಟ್ ಆಗಿ ಜಮೆ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ಗೆ ನಿನ್ನೆ ಮೊನ್ನೆ ಅಥವಾ ಇವತ್ತು ಜಮೆ ಆಗಿರಬಹುದು, ಆದರೆ ನಿಮಗೆ ನಾಳೆ ಜಮೆ ಆಗಬಹುದು. ಈ ಒಂದು ವಾರದ ಒಳಗಾಗಿ ನಿಮಗೆ ಜಮೆ ಆಗುತ್ತೆ. ಹಾಗಾಗಿ ಹೋಪನ್ನು ಕಳ್ಕೊಳ್ಬೇಡಿ, ಒಂದು ನಂಬಿಕೆ ಇರಲಿ. ಈ 15ನೇ ಕಂತಿನ ಹಣದವರೆಗೂ ಕೂಡ ನೀವು ಹಣವನ್ನು ಪಡೆದುಕೊಂಡಿದ್ದೀರಾ ಅಂತಂದ್ರೆ ನಿಮಗೆ 16, 17 ಯಾವುದೇ ರೀತಿ ಅಡೆತಡೆ ಇಲ್ಲದೆ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ. ಸ್ನೇಹಿತರೆ, ಹಾಗೆ ನೀವು ಕೇಳಬಹುದು, ಸರ್ ನಮಗೆ ಕೆಲವೊಂದು ಕಂತುಗಳು ಬಂದೇ ಇಲ್ಲ ಸರ್, ನಮಗೆ 1 ರಿಂದ 15ನೇ ಕಂತಿನ ಹಣ ನಮಗೆ 10ಕ್ಕೆ ಬಂದು ನಿಂತು ಬಿಟ್ಟಿದೆ ಅಂತಂದರೆ 1 ರಿಂದ 10ನೇ ಕಂತಿನ ಹಣ ಮಾತ್ರ ಬಂದಿದೆ, ಉಳಿದಿರುವಂತಹ ಕಂತು ಬಂದಿಲ್ಲ ಅಂತ. ನೋಡಿ ಸ್ನೇಹಿತರೆ, ನೀವು ನಿಮ್ಮ ಹತ್ತಿರದಲ್ಲಿ ಇರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಕಚೇರಿಗೆ ನೀವು ತೆರಳಿ ನಿಮ್ಮ ಒಂದು ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೊಳ್ಳಿ ಏನಾಗಿದೆ ಅಂತ. ಹಾಗೆ
ಇವಾಗ ನೀವು ಕೇಳಬಹುದು ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಇದು ಬರ್ತಾ ಇದೆ ಅಂತ. ಸ್ನೇಹಿತರೆ ನೋಡಿ, ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೂ ಕೂಡ ಈ ಹಣವನ್ನು ವರ್ಗಾವಣೆ ಮಾಡಲಾಗಿದೆ. ಹಾಗಾಗಿ ನಿಮ್ಮ ಖಾತೆಗಳಿಗೆ ಅಂತಂದರೆ ಕರ್ನಾಟಕದಲ್ಲಿರುವಂತಹ ಎಲ್ಲ ಒಂದು ಫಲಾನುಭವಿಗಳಿಗೆ ಈ ಹಣ ಅನ್ನೋದಾದ್ರೆ ಜಮೆ ಆಗುತ್ತೆ ನೋಡಿ. ಹಾಗಂತ ನಾಳೆ ಒಂದೇ ದಿನ ಇದು ಜಮೆ ಆಗ್ತಾ ಇಲ್ಲ. ಸೊ ಇವತ್ತಿಂದ ಸ್ಟಾರ್ಟ್ ಆಗಿದೆ, ಕೆಲವೊಬ್ಬರಿಗೆ ನಿನ್ನೆಯಿಂದನೂ ಕೂಡ ಹಣ ಬಂದಿದೆ. ಈ ಒಂದು ವಾರದ ಒಳಗಾಗಿ ನಿಮಗೆ ಈ ಹಣವನ್ನು ಹಾಕೋದು ಎಂಡ್ ಮಾಡ್ತಾರೆ. ಹಾಗಾಗಿ ಈ ಹಣ ಒಂದು ವಾರದ ಒಳಗಾಗಿ ನಿಮ್ಮ ಖಾತೆಗಳಿಗೆ ಬರಬಹುದು. ಬಟ್ ನಾಳೆ ಅಂತೂ ಪಕ್ಕ ಬರೋದು ಗ್ಯಾರಂಟಿ. ಯಾಕಂತಂದರೆ ಇವತ್ತು ಕೂಡ ಬಂದಿದೆ, ನಿನ್ನೆನೂ ಕೂಡ ಬಂದಿದೆ, ನಾಳೆನೂ ಕೂಡ ಬರುತ್ತೆ. ಸ್ನೇಹಿತರೆ, ಈ ಒಂದು ಮಾಹಿತಿಯನ್ನು ತಪ್ಪದೇ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇದೊಂದು ಒರಿಜಿನಲ್ ಆಗಿರುವಂತಹ ಮಾಹಿತಿಯಾಗಿದೆ. ಈ ವಿಡಿಯೋನ ಕೊನೆವರೆಗೂ ನೋಡಿದಂತಹ ಎಲ್ಲ ನನ್ನ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್.